ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ದೇವರು ಇವತ್ತು ಕೊಟ್ಟಂಥ ವಾಗ್ದಾನ ವಚನ ಮತ್ತು 8ನೇ ಅಧ್ಯಾಯದಲ್ಲಿ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ. ಇಲ್ಲಿ ಶತಾಧಿಪತಿಯು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ, ತನ್ನ ಆಳು ಅನ್ಯರಿಗೆ ಅಸ್ವಸ್ಥದಿದ್ದಾಗ ಆತನಿಗೆ ಸ್ವಸ್ಥ ಮಾಡೋಕ್ಕೆ ನೀನು ಬರಬೇಕಂತ ಕೇಳಿದಾಗ ನಾನು ಬರ್ತೇನೆ ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಆಗ ಆಳು ಹೇಳ್ತಾನೆ, ಆ ದಾಸನು ಒಂದು ಶತಾಧಿಪತಿ ಹೇಳ್ತಾನೆ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ ಗುರುವೇ, ನೀನು ಒಂದು ಮಾತು ಹೇಳಿದ್ರೆ ಸಾಕು ಇಲ್ಲಿಂದ ನನ್ನ ಆಳು ಗುಣವಾಗ್ತಾನೆ ಎಂಬುದಾಗಿ ಆತನು ಹೇಳ್ತಾನೆ. ಆ ಒಂದು ಮಾತನ್ನು ಕೇಳಿ ಇಂಥ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ನೋಡಿಲ್ಲ ಎಂಬುದಾಗಿ ದೇವರು ಏನು ಮಾಡ್ತಾರೆ, ಅಲ್ಲಿ ಯೇಸು ಕ್ರಿಸ್ತನ ಆಶ್ಚರ್ಯ ಪಡ್ತಾರೆ. ಅಂದರೆ ಆ ಯೇಸು ಕ್ರಿಸ್ತನು ಅವ್ರ ಮನೆ ಬಂದು ಆತನ ಆಳಿಗೆ ಮುಟ್ಟುವಂಥದ್ದು ಅವಶ್ಯಕತೆ ಇಲ್ಲ, ಕೇವಲ ಯೇಸು ಕ್ರಿಸ್ತ ಒಂದು ಮಾತು ಹೇಳಿದ್ರು ಸಾಕು ಆ ಆಳು ಗುಣವಾಗ್ತಾನೆ ಎಂಬುದಾಗಿ ಆ ಒಂದು ಶತಾಧಿಪತಿಗೆ ನಂಬಿಕೆ ಇದ್ದಿತ್ತು. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಆ ಶತಾಧಿಪತಿಯಂತೆ ನಾವು ದೇವರ ಮಾತಿನ ಮೇಲೆ ಆತನು ಮಾತಾಡಿದರೆ ಸಾಕು ನಮಗೆ ಸ್ವಸ್ಥತೆ ಬಿಡುಗಡೆ ಆಗುತ್ತೆ ಎಂಬುದಾಗಿ ನಾವು ಸಹ ಆ ಶತಾಧಿಪತಿಯಂತೆ ನಂಬಿಕೊಂಡು ಇರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾರೆ. ಸೊ ದೇವರ ವಾಕ್ಯದಂತೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.